ಉಮೇಶ್ ಅಂತ ರಾಯಚೂರಿಂದ ಕರೆ ಮಾಡ್ತಿದ್ದಾರೆ. ಉಮೇಶ್ ನಮಸ್ತೆ, ತಮ್ಮ ಪ್ರಶ್ನೆಯನ್ನು ಕೇಳಿ. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಉಮೇಶ್ ಅಂತ ಹೇಳಿ. ಹೇಳಿ ಉಮೇಶ್. ಸರ್ ನನ್ನ ಶಿಶ್ನ ಮುಂದಿನ ಭಾಗದಲ್ಲಿ ಜಾಸ್ತಿ ತುರಿಕೆ ಆಗುತ್ತೆ ಸರ್. ಹಾ, ಸ್ವಲ್ಪ ಇನ್ಫೆಕ್ಷನ್ ಆಗಿದೆ. ಶುಗರ್ ಇದೆಯಾ ನಿಮಗೆ? ಸರ್ ಇಲ್ಲ ಸರ್, ನನಗೆ ಅನ್ಮ್ಯಾರಿಡ್ ಇದ್ದೀನಿ ಸರ್. ಮ್ಯಾರೇಜ್ ಏನ್ ಆಗಿಲ್ಲ ಸರ್. ಚರ್ಮ ಹಿಂದಕ್ಕೆ ಹೋಗುತ್ತಾ? ಹೋಗುತ್ತೆ ಸರ್. ಅದೇ ಡೈಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ 2 ಸಾರಿ. ಚರ್ಮ ಹಿಂದಕ್ಕೆ ತಳ್ಬಿಟ್ಟು ಲಿಂಗಮಣಿ ಎಲ್ಲ ಚೆನ್ನಾಗಿ ತೊಳ್ಕೊಳ್ಳಿ. ಜೊತೆಗೆ ನೀರಿಗೆ ಅದೇ ಶುಚಿತ್ವ ಕಾಪಾಡಿ. ಜೊತೆಗೆ ಒಂದು ಮಗ್ ನೀರಿಗೆ 1 ಟೀ ಸ್ಪೂನ್ ಅಷ್ಟು ಒಂದು ಡೆಟಾಲ್ ಹಾಕ್ಬಿಟ್ಟು ಆ ಸೊಲ್ಯೂಷನ್ ಅಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ. ಜೊತೆಗೆ ಒಳ ಉಡುಪುಗಳನ್ನೆಲ್ಲ ಪ್ರತಿನಿತ್ಯ ಬಿಸಿಲಿನಲ್ಲಿ ತೊಳಿರಿ ಮತ್ತು ಐರನ್ ಮಾಡಿ, ಇಸ್ತ್ರಿ ಮಾಡಿ. ಬಿಸಿನಲ್ಲಿ ಈ ಕ್ರಿಮಿಗಳೆಲ್ಲ ಸತ್ತೋಗುತ್ತೆ. ಜೊತೆಗೆ ಅದಕ್ಕೆ ಈ ಮೋಸ್ಟ್ಲಿ ಕ್ಯಾಂಡಿಡ್ ಇನ್ಫೆಕ್ಷನ್ ಆಗಿರಬೇಕು. ಅದಕ್ಕೆ ಕ್ಯಾಂಡಿಡ್ ಬಿ ಅಂತ ಒಂದು ಕ್ರೀಮ್ ಬರ್ತದೆ. ನಿಮ್ಮ ಕುಟುಂಬ ವೈದ್ಯರಿಗೆ ಕೇಳಿದ್ರೆ ಅವರು ಬರ್ಕೊಡ್ತಾರೆ ಇದು ಜೆಲ್ನ. ಅದು ಒಂದು ದಿವಸ ಒಂದು ಸಾರಿ 15 ದಿವಸ ಅಪ್ಲೈ ಮಾಡಿದ್ರೆ ಅದು ಮುಂದೆ ಇರೋ ಇನ್ಫೆಕ್ಷನ್ ಎಲ್ಲ ಹೋಗ್ತದೆ. ಒಂದ್ಸರಿ ಯಾವುದೇ ನಿಸ್ಸಂಕೋಚದಿಂದ ಯಾವುದೇ ಒಂದು ವೈದ್ಯರಿಗೆ ಒಂದ್ಸರಿ ತೋರಿಸ್ಬಿಟ್ಟು ಚರ್ಮದಲ್ಲಿ ಒಳಗಡೆ ಏನಾದರೂ ಇನ್ಫೆಕ್ಷನ್ ಆಗಿದೆಯಾ ನೋಡಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳಿ. ಬಹಳ ಮುಖ್ಯ ಅಂತಂದರೆ ಈ ಶುಚಿತ್ವ ಕಾಪಾಡೋದು. ಜೊತೆಗೆ ಒಂದು ಸ್ವಲ್ಪ ಬಿಸಿಲು ಕೂಡ ತೋರಿಸಿ. ಲಿಂಗಮಣಿನ ಓಪನ್ ಮಾಡಿ ಚರ್ಮನ ಹಿಂದಕ್ಕೆ ಕೇಳ್ಕೊಂಡು ದಿವಸಕ್ಕೆ 2-3 ನಿಮಿಷ ಬೆಳಿಗ್ಗೆ ಸಂಜೆ ಬಿಸಿಲು ಬೀಳಲಿ. ಬಿಸಿಲು ಬಿದ್ದರೆ ಬಿಸಿಲಿಂದ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಏನಿರ್ತದೆ, ಬೂಸ್ಟ್ ಇನ್ಫೆಕ್ಷನ್ನು, ಅದೆಲ್ಲ ಸಂಪೂರ್ಣವಾಗಿ ಬಿಸಿಲಿನ ಒಂದು ಝಳದಿಂದ ಮತ್ತು ಇನ್ಫ್ರಾರೆಡ್ ರೇಸಿಂದ ನಾಶ ಆಗ್ತದೆ. ಒಟ್ಟಿನಲ್ಲಾಗಿ ಹೇಳ್ಬೇಕು ಅಂತಂದರೆ ಶುಚಿತ್ವ ಕಾಪಾಡೋದ್ರ ಮುಖಾಂತರ ನಿಮ್ಮಲ್ಲಿರೋ ಈ ಸೋಂಕನ್ನು ತಡೆಗಟ್ಬೋದು. ಆ ಸೋಂಕಿಂದನೇ ಈ ತುರ್ಕೆ ಅಥವಾ ನೆವೆ ಅಥವಾ ಇದು ಬರೋದು. ಅದನ್ನು ನೀವು ಸಂಪೂರ್ಣವಾಗಿ ವಾಸಿ ಮಾಡಿಕೊಳ್ಬೋದು. ಕರೆ ಮಾಡಿದ್ರೆ ಧನ್ಯವಾದ ಉಮೇಶ್.